ಹಬ್ಬ ಆಗಿ 2-3 ದಿನ ಆಯಿತು. ಈಗ ನಾನು ಆಲ್ಮೋಸ್ಟ್ 100% ಅಂತಲೇ ಹೇಳ್ಬೋದು ರಿಕವರ್ ಆಗಿದ್ದೀನಿ. ಮಂಜು ಇನ್ನೊಂದು 10% ರಿಕವರ್ ಆಗಬೇಕು. ಅವ್ರಿಗೆ ಇನ್ನೂ ಕಫ್ ಕಮ್ಮಿನೇ ಆಗಿಲ್ಲ. ಇನ್ನು ಮಿಕ್ಕಿದೆಲ್ಲ ಓಕೆ, ಆಸ್ ಆಫ್ ನಾವು ನಾರ್ಮಲ್ ಇದ್ದೀವಿ. ವಿಡಿಯೋನ ನಾವು ಯಾವುದೇ ರೀತಿಯಾದ ಹಬ್ಬ ಆದಮೇಲೂ ನಾವು ಮಾಡಿಲ್ಲ, ಯಾಕಂದರೆ ಡಿಸೈಡ್ ಮಾಡ್ಕೊಬಿಟ್ಟಿದ್ದು ಸ್ಟಾರ್ಟಿಂಗಲ್ಲಿ ವಿಲ್ ಟೇಕ್ 2 days ಬ್ರೇಕ್ ಅಂತ. ಸೊ 2 days ಬ್ರೇಕ್ ತಗೊಂಡು ಇವತ್ತು ಟ್ಯೂಸ್ಡೇ. ನಾನು ಬೆಳಗ್ಗೆ ಎದ್ದಿದ್ದು ಲೇಟ್. ನಾನು 9 ಗಂಟೆಗೆ ನಿಂತೆ. ಈಗ ಆಲ್ಮೋಸ್ಟ್ ಟೈಮು 10:15 ಆಗ್ತಾ ಇದೆ. ಮಂಜು ಇನ್ನೂ ಎದ್ದಿಲ್ಲ. ಬಟ್ ನಾನೇನು ಮಾಡಿದೆ, ಎದ್ದಿದ ತಕ್ಷಣ ಹೋಗಿ ಟ್ಯೂಸ್ಡೇ ಅಲ್ವಾ, ತುಂಬ ದಿನ ಹೋಗಿತ್ತು ನಾನ್ ವೆಜ್ ಅದಕ್ಕೆ ಹೋಗಿ ಚಿಕನ್ ತಗೊಂಡು ಬಂದು ಇಟ್ಟಿದ್ದೀನಿ. ಅವಳು ಎದ್ದಿದ ತಕ್ಷಣ ಮಾಡಲಿ ಅಂತ. ಎದ್ದೇಳುವಂಥ ಸೀನ್ಗಳು ಏನೂ ಕಾಣಿಸ್ತಾ ಇಲ್ಲ. 10:30 ಆಗಿದೆ. ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟವಳೆ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಪ್ಲಾನಿಂಗ್ ಪ್ರಕಾರ ಸುಮಾರು ಪ್ಲಾನ್ಗಳಿದೆ, ಬಟ್ ಯಾವುದು ಎಕ್ಸಿಕ್ಯೂಟ್ ಕರೆಕ್ಟಾಗಿ ಆಗ್ತಾ ಇಲ್ಲ. ಬಟ್ ಪ್ಲಾನ್ ಕರೆಕ್ಟಾಗಿ ನಾವು ಅದನ್ನ ಫಾರ್ಮ್ಯಾಟ್ ಮಾಡ್ತಾ ಇಲ್ಲ. ಫಾರ್ಮ್ಯಾಟ್ ಮಾಡ್ದ ಅಂದ್ರೆ ಎಕ್ಸಿಕ್ಯೂಟ್ ಮಾಡೋದು ಈಸಿ ಆಗುತ್ತೆ. ಎನಿವೇಸ್, ಮಂಜುನ ಎಬ್ಬರಿಸ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಏನು ಮಾಡೋದು ಅಂತ. ನನಗೆ ಒಂದು ಸ್ಟ್ರಾಂಗ್ ಕಾಫಿ ಬೇಕೀಗ. ಬೆಳಿಗ್ಗೆ ಎದ್ದಾಲಿಂದ ಕರೆಕ್ಟಾಗಿ ಕಾಫಿ ಆಗಿಲ್ಲ. 1 hour later. ಹಾಲು ತಗೊಂಡು ಬರ್ತೀನಿ ಅಂತ ಹೋಗಿದ್ರು. ಗಾಡಿನ ಒಳಗಡೆ ತರ್ತಾನೆ, ಅಲ್ಲಿಂದಾನೆ ಮಂಜು ಮಂಜು ಅಂತ ಕೂತ್ಕೊಂಡು ಬರ್ತಾವ್ರೆ. ಏನೋ ನಮ್ಮ ಹೆಂಡತಿ ಮೇಲೆ ಪ್ರೀತಿ. ಬೀದಿಲಿ ಅಯ್ಯೋ, ಯಾಕೆ ಬೀದಿನಲ್ಲಿ ತೋರಿಸ್ಬಾರ್ದಂತೇನಾದ್ರೆ ನೋಡಪ್ಪ, ಎಲ್ಲ ಕಡೆ ಒಂದೇ. ಆಯ್ತಾ? ಎನಿವೇಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಮನು. ಮ್ಯಾಕ್ಸಿಮಮ್ ರಿಕವರ್ ಆಗೋಗ್ಬಿಟ್ಟಿದ್ದೀನಿ. ಬಟ್ ಇನ್ನೂ ಒಂದು ಸ್ವಲ್ಪ, ಇನ್ನೊಂದು 10% ವಾಯ್ಸ್ ಹಂಗೆ ಕಟ್ಕೊಂಡಿದೆ. ಅದೇನು ಅಂತ ಗೊತ್ತಿಲ್ಲ, ಗಂಟ್ಲ ಹತ್ರ ಅದೇನೋ ಕಟ್ಕೊಂಡಂಗೆ ಆಗ್ಬಿಟ್ಟಿದೆ ನನಗೆ. ಅದು ಬಿಡ್ತಾ ಇಲ್ಲ. ನಾನು ಮೆಡಿಸನ್ ತಗೊಂಡಿದ್ದಾಯ್ತು, ಗಾಗ್ಲಿಂಗ್ ಮಾಡಿದ್ದಾಯ್ತು, ಮ್ಯಾಕ್ಸಿಮಮ್ ಮನೆ ಮೆಡಿಸನ್ನು, ಅಲೋಪತಿಕ್ ಮೆಡಿಸನ್ನು ಎಲ್ಲ ಮಾಡಿ ಆಯಿತು. ಅದಕ್ಕೆ ಟೈಮ್ ಕೊಟ್ಬಿಡೋಣ, ಆದಾಗ ಅದೇನು ಸರಿ ಹೋಗ್ಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಬಟ್ ಕಫ್ ಎಲ್ಲ ಕಂಪ್ಲೀಟ್ ಕಮ್ಮಿ ಆಗಿದೆ. ಎಲ್ಲೋ ಆವಾಗ ಒಂದ್ಸರಿ ಇವಾಗ ಒಂದ್ಸರಿ ಬರುತ್ತೆ. ಏನಾದ್ರು ಸ್ವಲ್ಪ ಕಂಟಿನ್ಯೂಸ್ ಆಗಿ ಮಾತಾಡಿದ್ರೆ ಡ್ರೈನೆಸ್ ಆಗತ್ತಲ್ಲ, ಆವಾಗ ಸ್ಟಾರ್ಟ್ ಆಗತ್ತೆ. ಸೊ ಇವಾಗ ಎದ್ದಿದೆ 9:30ಗೆ. ನಮ್ಮ ಯಜಮಾನ್ರೆ ಮಲ್ಕೋ, ಇನ್ನೂ ಮಲ್ಕೋ, ಇಷ್ಟು ಬೇಗ ಎದ್ದೇಳ್ಬೇಡ ಅಂತ ಮಲಗಿಸಿದ್ರು. ಇನ್ನೊಂದು ಅರ್ಧ ಗಂಟೆ ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ರೆ 11 ಗಂಟೆ ಆಗೋಗಿದೆ. ಈಗ 11 ಗಂಟೆಗೆ ಎದ್ದು ಬಂದಿದ್ದೀನಿ. ಇವತ್ತು ಟ್ಯೂಸ್ಡೇ. ಲಾಸ್ಟ್ ವೀಕ್ ಎಲ್ಲ ಸರಿ ನಾನ್ ವೆಜ್ ಇರಲಿಲ್ಲ, ಮಾಡೋದಕ್ಕೆ ಎನರ್ಜಿನೂ ಇರಲಿಲ್ಲ. ಅಂಡ್ ಮೋರ್ ಫೆಸ್ಟಿವಲ್ ಇತ್ತು. ಹಾಗಾಗಿ ಲಾಸ್ಟ್ ವೀಕ್ ಕಂಪ್ಲೀಟ್ ಸರಿಯಾಗಿ ನಾನ್ ವೆಜ್ ತಿಂದೇ ಇಲ್ಲ. ಅದಕ್ಕೆ ಇವಾಗ ಎದ್ದ ತಕ್ಷಣ ತಂದಿಟ್ಟವ್ರೆ ಚಿಕನ್. ನಾನೆಲ್ಲ ಮಾಡಿ ಇಟ್ಬಿಟ್ಟಿರ್ತೀಯ ಅನ್ಕೊಂಡಿದ್ದೆ. ಇವಾಗ ಹೋಗ್ಬೇಕು ಕಿಚನ್ಗೆ. ಆಸ್ ಯೂಶುವಲ್ ಇವತ್ತಿಂದ ನಾರ್ಮಲ್ ರೊಟೀನ್ ಸ್ಟಾರ್ಟ್ ಆಗ್ತಿದೆ. ನೆನ್ನೆ ತನಕ ಕಂಪ್ಲೀಟ್ ರೆಸ್ಟ್ ಅಲ್ಲಿ ಇದ್ದೆ. ಇವಾಗ ಕಿಚನ್ಗೆ ಹೋಗಿ ನನ್ಗೂ ತಿನ್ನಂಗ ಆಗ್ಬಿಟ್ಟಿದೆ. ಚಿಕನ್ ಏನಾದ್ರು ಖಾರವಾಗಿ ತಿನ್ಬೇಕು ಅಂತ. ಏನ್ ಮಾಡ್ಲಿ ಮನು? ಏನ್ ಮಾಡ್ಲಿ? ಬಿಸಿನೀರಲ್ಲಿ ಬೇಯಿಸ್ಬಿಟ್ಟು ಕೊಡ್ತೀನಿ, ಹಂಗೆ ಮಾಡ್ತೀನಿ. ಆಮೇಲೆ ಬೈಯಂಗಿಲ್ಲ, ಟೇಸ್ಟ್ ಇಲ್ಲ, ಉಪ್ಪಿಲ್ಲ. ಅದು ಬೈಯೋದು ನಾವು ನಿನ್ಗೆ ಇದು ಮಾಡಿ ತಿಂತ ಬರ್ತಾ ಇರ್ತೈತೆ. ಅದು ಕೆಲವು ಹೆಲ್ಪ್ ಮಾಡ್ತೀಯಾ ಹೆಂಗೆ ಕಿಚನ್ ಅಲ್ಲಿ? ಮಾಡೋಣ ಇದೊಂದು ಏನೋ ಐತೆ ನೋಡ್ಬಿಟ್ಟು ಮಾಡೋಣ. ಏನೋ ಹೋಗೋಣ. ಅದಕ್ಕಿಂತ ಮೊದಲು ಒಂದು ಕಪ್ ಕಾಫಿ ಕುಡಿಬೇಕು. ಇವಾಗ ತಂದ್ರು, ಹಾಲು ಖಾಲಿ ಆಗಿತ್ತಂತೆ. ಸೊ ಅವ್ರಿಗೂ ಒಂದು ಕಪ್ ಮಾಡಿಕೊಟ್ಟು ನಾನು ಕುಡಿದ್ಬಿಟ್ಟು ಆಮೇಲೆ ಕಿಚನ್ನಿಗೆ ಎಂಟ್ರಿ ಕೊಟ್ಟು ಬೇಗ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಿಂಗೆ ಲೇಟಾಗಿ ಎದ್ರೆ ಎಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ 2 ಗಂಟೆ ಆಗೋಗತ್ತಾ. ಆಫೀಸಿಗೆ ಕೂತ್ಕೊಬಿಡ್ತೀನ. ಆಮೇಲೆ ಏನೋ ಇಡೀ ದಿನ ಬಿಸಿ ಅಂತ ಫೀಲ್ ಆಗುತ್ತೆ. ಒಟ್ಟಿನಲ್ಲಿ ನಿದ್ದೆ ಅಂತೂ ಸೂಪರ್ ಡೂಪರ್ ಆಗಿ ಮಾಡ್ತಾನೇ ಇದ್ದೀನಿ. 1 ವೀಕಿಂದ ನಾನು ಮೆಡಿಕೇಶನಲ್ಲಿ ಇದ್ದೀನಲ್ಲ. ಇವಾಗಂತೂ ನಮ್ಮ ಮನೇಲಿ ಎತ್ತಾಗಿ ನೋಡೋದು ಕಫ್ ಸಿರಪ್ ಕಾಣತ್ತೆ. ಇಲ್ಲಿ ಒಂದು ಬಿದ್ದಿರತ್ತೆ, ಬೆಡ್ರೂಮ್ಗಳಲ್ಲಿ ಬಿದ್ದಿದೆ, ಈ ಕಡೆ ಆಫೀಸ್ ರೂಮಲ್ಲಿ ಬಿದ್ದಿದ್ದಾವೆ. ಟ್ಯಾಬ್ಲೆಟ್ಸು ಕಫ್ ಸಿರಪ್ ಇದೆ ಕಾಣೋದು. ಸೊ ಹಂಗೆ ಟ್ಯಾಬ್ಲೆಟ್ಗಳು ತಗೊಳ್ಳೋದ್ರಿಂದ, ಕಫ್ ಸಿರಪ್ಗಳು ತಗೊಳ್ಳೋದ್ರಿಂದ ನಿದ್ದೆ ಜಾಸ್ತಿ. ಮಲ್ಕೋಬೇಕು ಅನ್ನೋ ಫೀಲಿಂಗೇ ಜಾಸ್ತಿ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಯು ವೆಲ್ಕಮ್. ಟೇಸ್ಟ್ ಮಾಡಿ ನೋಡಿ. ನೀವು ಮಾಡಿರೋದಕ್ಕೂ ನಾವು ಮಾಡಿರೋದಕ್ಕೂ ಡಿಫ್ರೆನ್ಸ್ ಕಾಫಿ ಥರ ಇದೆ ಅಲ್ಲ? ಥ್ಯಾಂಕ್ ಯು ಸೋ ಮಚ್. ಅಡುಗೆ ಮಾಡ್ತಾ ಇದ್ದೀನಿ. ಎಲ್ಲ ಮಸಾಲೆಗೆ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದೆ. ಅಷ್ಟೊತ್ತಿಗೆ ಮನು ಚಿಕನ್ ಎಲ್ಲ ತೊಳೆದು ಹೋಗಿದ್ದಾರೆ. ತುಂಬ ನೀಟಾಗಿ ತೊಳೆದು 4-5 ಸರಿ ತೊಳೆದು ಹೋಗಿದ್ದಾರೆ. ಚಿಕನ್ ತೊಳ್ಕೊಡಪ್ಪ ಅಂತ ಹೇಳ್ದೆ ಅಷ್ಟೇನೆ. ಅಷ್ಟಕ್ಕೆ ಬಂದು ಇಲ್ಲೇ ಕುತ್ಕೊಂಡ್ಬಿಟ್ಟು ಚಿಕನ್ ಒಂದು ತೊಳ್ಕೊಟ್ರು ಮುಗ್ದೋಯ್ತು. ಅಯ್ಯೋ, ಎಷ್ಟು ದೊಡ್ಡ ಕೆಲಸ ಮಾಡ್ಬಿಟ್ಟೆ ಮನು. ನೀನೇನೋ ಅದು ರುಬ್ಕೊಂತೀನಿ ಅಂದ್ರೆ ಇನ್ನೇನು ರುಬ್ಕೊಂಡ್ಮೇಲೆ ಅದನ್ನ ಬಂದ್ಬಿಟ್ಟು ಉರಿಯೋದಲ್ಲ ನಾನೇನೆ ತಾನೆ. ಬತ್ತಿ ಉರಿಯಕ್ಕೆ ಪ್ರತಿದಿನ ಮಾಡೋದು ಇದು ಅಲ್ವಾ, ಅದು ಏನಂತಾರೆ ರುಟೀನ್. ನೀನೇನ್ ಮಾಡಿರ್ತೀಯ? ಸುಮ್ಮನೆ ನೀನ್ ಹೆಸರು ಹಾಕಂತೀಯ ಮಂಜುಳಾ ಮಾಡಿದ್ದು.
ಎಲ್ಲ ಮಾಡೋದು ನೀನೇ. ಹೌದು. ಓಕೆ, ಇದು ಒಪ್ಕೊಳ್ಳೋ ಮಾತೆ. ಉರಿಯೋದು ಅವ್ರಿಗೆ ಭಾಳ ಇಷ್ಟ, ಅದಕ್ಕೆ ಬಂದ್ಬಿಟ್ಟಲ್ಲಿ ಸೌಟಲ್ಲಿ ಆಡಿಸ್ತಾ ಇರ್ತಾರೆ, ಅದಕ್ಕೆ ಹೇಳ್ತಾವ್ರೆ. ಬಾಕಿದೆಲ್ಲ ಮಸಾಲೆ ರುಬ್ಬೋದೆಲ್ಲ ಯಾರು? ನಾನೇ ತಾನೇ ಮೆಷರ್ಮೆಂಟ್ ಎಲ್ಲ ಹಾಕಿ ನಿನಗೆ ಹೇಳಿದ್ದು. ಆಕ್ಚುಲಿ ಕೊತ್ತಂಬರಿ ಸೊಪ್ಪು ಎಲ್ಲ ಖಾಲಿಯಾಗಿದೆ, ಅದೆಲ್ಲ ಏನು ಹಾಕಲ್ಲ. ಇಲ್ಲ ಇಲ್ಲ ಹಾಕಲ್ಲ ಅಂತ ಹೇಳಿದ್ದು ನಾನು. ಏನಿದೆ ಅದನ್ನ ಹಾಕ್ಬಿಟ್ಟು ಮಾಡಬೇಕು, ಇಲ್ದಲೇ ಇರೋದನ್ನೆಲ್ಲ ಹುಡಿಕೊಂಡು ಕುತ್ಕೋಬಾರ್ದು ಅಲ್ವಾ? ಸುಮ್ಮನೆ ನಿನಗೆ ಹಿಂಸೆ ಕೊಡ್ಬೇಕಲ್ಲ ಅಂತಾನೆ ಬೇಡ ಅಂತ ಹೇಳ್ತಾ ಇದ್ದೀನಿ. ಮಸಾಲೆನೆಲ್ಲ ರುಬ್ಕೊಂಡು ಒಗ್ಗರಣೆಗೆ ಹಾಕೋಣ ಟೈಮ್ ಆಯ್ತು. ಹೊಟ್ಟೆ ಆಗ್ಬಿಟ್ಟಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಆಗಿದೆ ಇವತ್ತು. ಮಾಲ್ಟು ಪೌಡರ್ ಖಾಲಿ ಆಗೋಗಿದೆ, ಮಾಡ್ಕೋಬೇಕು ಮಾಲ್ಟ್ ಪೌಡರು. ಎಲ್ಲಿ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಮಾಲ್ಟ್ ಪೌಡರ್ ಖಾಲಿ ಆಗಿದ್ದಕ್ಕೂ ಹುಷಾರ್ ತಪ್ಪಿದ್ದಕ್ಕೂ ಒಂದೇ ಆಯಿತು. ಸೊ ಈ ವೀಕೆಂಡ್ ತನಕ ವೆಯ್ಟ್ ಮಾಡಬೇಕು ನಾನು. ಅದೆಲ್ಲ ನಿಂತ್ಕೊಂಡು ಉರಿಬೇಕಲ್ಲ ಕಾಳುಗಳು ಎಲ್ಲನೂ, ಅದು ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ಈಗ ಹಿಂದೆನೇ ಮಾಡಿದ್ರೆ ಪುನಃ ಹುಷಾರ್ ತಪ್ತೀನಿ ಅಂದ್ಕೊಂಡು ರೆಸ್ಟಲ್ಲೇ ಇದ್ದೀನಿ. ಈ ವೀಕೆಂಡ್ ಮಾಡೋ ಪ್ಲಾನಲ್ಲಿ ಇದ್ದೀನಿ. ಸರಿ ಓಕೆ, ಬನ್ನಿ ಮಸಾಲೆನೆಲ್ಲ ಗ್ರೈಂಡ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕೋಣ. ಓಕೆ, ನಮ್ಮ ಚಿಕನ್ ಸಾಂಬಾರು ಆಲ್ಮೋಸ್ಟ್ ರೆಡಿಯಾಗೋಗಿದೆ. ಕಾಯಿ ಉಳಿದ್ಬಿಟ್ರೆ ಆಯ್ತು. ಮನು ಅಂತೂ ಜಾತಕ ಪಕ್ಷಿ ಥರ ಕಾಯ್ತಾವ್ರೆ ಇವತ್ತು ಅಲ್ವಾ? ಮತ್ತೆ ಎಷ್ಟೊಂದು 3-4 ವಾರ ಆಯಿತು. ಆದ್ರೆ ಕೆಲವೊಂದು ಐಟಮ್ ಐತೆ, ಕೆಲವೊಂದು ಐಟಮ್ ಇಲ್ಲ. ಏನೈತೆ ಅದನ್ನ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಹಂಗೆ ಮಾಡಿದಾಗಲೇ ಒಂದು ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ನಾವು ಪ್ರಾಪರಾಗಿ ಅದನ್ನು ಹಾಕ್ಬೇಕು ಮ್ಯಾಂಡೇಟ್ರಿ, ಇದನ್ನು ಹಾಕ್ಬೇಕು ಮ್ಯಾಂಡೇಟ್ರಿ ಅಂತ ಯಾವಾಗ ಹಾಕಿ ಮಾಡ್ತೀವಿ ಆವಾಗ ಅಷ್ಟಕ್ಕಷ್ಟೇ ಇರುತ್ತೆ. ಆದರೆ ರೆಗ್ಯುಲರ್ ಟೇಸ್ಟ್ ಬಂದ್ಬಿಡುತ್ತೆ. ಹಿಂಗೇನೋ ಒಂದು ಐಟಮ್ನ ಮಿಸ್ ಮಾಡ್ಬಿಟ್ಟು ಮಾಡ್ತೀವಿ ನೋಡು, ಡಿಫ್ರೆಂಟ್ ಟೇಸ್ಟ್ ಆಯಿತು. ನಿನ್ನ ಸಾಂಬಾರ್ ರೆಡಿ. ತಿರುಗಿಸ್ಬಿಟ್ಟು 2 ನಿಮಿಷ ಕುದಿಸ್ಬಿಟ್ರೆ ಇವಾಗ ರೆಡಿ, ಊಟಕ್ಕೆ ರೆಡಿ. ಅನ್ನನೂ ಆಯ್ತು, ಮುದ್ದೆ ಒಂದು ಮಾಡ್ಕೋಬೇಕು. ಮಾಡ್ಬಿಡು ಸೈಡಲ್ಲಿ ಪಕ್ಕದಲ್ಲಿ. ಮುದ್ದೆ ತಣ್ಣಗಾಗ್ಬಿಟ್ರೆ ತಿನ್ನಕ್ಕಾಗಲ್ಲ. ಪರವಾಗಿಲ್ಲ, ನಾನು ತಿನ್ಕೊಂತೀನಿ. ನೀನಿಗಾಗತ್ತಪ್ಪ, ನನಗಾಗಲ್ಲ. ಬಿಸಿ ಅದು ಎಷ್ಟೊತ್ತು ಮುದ್ದೆ? 2 ನಿಮಿಷ. 2 ನಿಮಿಷ ಅನ್ಕೊಂಡು 2 ಅವರ್ ಮಾಡ್ಬಿಡ್ತೀನಿ. ಮುದ್ದೆ ಎಷ್ಟೊತ್ತು ಮನು? ಅದೇನು ಟೈಮ್ ಹಿಡಿಯಲ್ಲ, ಅದು ಬೇಗ ಆಗೋಗ್ಬಿಡುತ್ತೆ. ಹಂಗೆ 2 ನಿಮಿಷ ಅಂತಾರೆ. 2 ನಿಮಿಷ ಅನ್ಕೊಂಡು ಅದು 2 ಅವರ್ ಎಗ್ರೋಗ್ಬಿಟ್ಟಿರ್ತೈತೆ. ಈಗ ಹೊಟ್ಟೆ ಸೀತಾ ಇರ್ತೈತಲ್ಲ, 2 ಅವರ್ ಅದನ್ನು ಹೊಟ್ಟೆ ಹಸಿವೇ ಇರಲ್ಲ. ಆವಾಗ ಬಂದ್ಬಿಟ್ಟು ತಿನ್ನು ಅಂತಾರೆ. ಅವಾಗ ತಿನ್ನಕ್ಕೆ ಮನ್ಸು ಇರಲ್ಲ. ಘಮ ಸ್ಮೆಲ್ ಬರ್ತಾ ಇದೆ. ಇಲ್ಲಿ ಮಂಜು ಅವರು ಮುದ್ದೆ ತಿರುಗುತ್ತವ್ರೆ. ಏನಪ್ಪಿ ಇಷ್ಟೊಂದು ರಭಸದಲ್ಲಿ ಮಾಡ್ತಾ ಇದೀಯಾ? ಮುದ್ದೆ ಬಿಸಿಲು ಹೊಂದಿಸ್ಬೇಕು, ಇಲ್ಲ ಗಂಟಾಗ್ಬಿಡತ್ತೆ. ಹಂಗೆ ಮತ್ತೆ ಅದು ಕಲೆ ಅಪ್ಪ, ಕಲೆ. ಮುದ್ದೆ ಮಾಡೋದು ಒಂದು ಕಲೆ. ಹೌದಪ್ಪ, ಹೌದು. ಊರಿನಲ್ಲಿ ಇರೋರಿಗೆಲ್ಲರಿಗಿಂತ ನಮ್ಮ ಮಂಜೂರು ಒಬ್ಬರ ಹತ್ರನೇ ಇರೋದು ಈ ಕಲೆ, ಇನ್ಯಾರ ಹತ್ರನೂ ಇಲ್ಲ. ಇದು ಎಲ್ಲೂ ನಮ್ಮ ರಾಜ್ಯದಿಂದ ಆಚೆ ಹೋಗ್ಬಾರ್ದು. ಎನಿವೇಸ್, ಟೈಮು 1 ಗಂಟೆ. ಹೊಟ್ಟೆ ಕವ ಅಂತ ಇದೆ. ಬೆಳಗ್ಗೆಯಿಂದ ತಿಂಡಿ ಆಕ್ಚುಲಿ ತಿಂಡಿ ತಿನ್ನೋದೇ ಮರ್ತೋಗ್ಬಿಟ್ಟಿದ್ದೀವಿ ಇವಾಗ ನಾವು. ನನ್ನ ಗಂಡ ಹಿಂಗೆ ಹೇಳಿನೇ ನನ್ನ ಸೋಂಬೇರಿ. ಅಲ್ಲ, ನೀನೇ ಜ್ಞಾಪಿಸ್ಕೋ, ತಿಂಡಿ ಯಾವಾಗ ತಿಂದಿದ್ದೀವಿ ನಾವು? ನಾನು ಎದ್ದಿದೆ 9 ಗಂಟೆಗೆ ಮಾಡೋಣ, ನೀನೇ ತಟ್ಟಿ ಅಲ್ಲಪ್ಪ, ಇವತ್ತು ಒಂದಿನದ ಬಿಟ್ಬಿಡು. ನಾನು ಹೇಳ್ತಿರೋದು 2 ತಿಂಗಳಿಂದ ನಾವು ಕರೆಕ್ಟಾಗಿ ತಿಂಡಿನೇ ತಿಂಡಿ ಅಲ್ಲ, ತಿಂಡಿ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ಹೆಂಗಿರ್ತೈತಿ ಅಂತ. ದಯವಿಟ್ಟು ನಿಮ್ಮ ಮನೇಲಿ ಯಾರಾದರೂ ತಿಂಡಿ ಮಾಡಿದ್ರೆ ನನಗೆ ಇನ್ವೈಟ್ ಮಾಡಿ, ಬಂದು ತಿನ್ಕೊಂಡು ಹೋಗ್ತೀನಿ. ಊಟ ಆಗಿದ ತಕ್ಷಣ ಹೇಳಿದ್ರು ಮನು, ಟ್ಯಾಬ್ಲೆಟ್ ಹಾಕೊಂಡಿದ್ಯಾ, ಬಂದು ಒಂದು 1/2 an hour ಮಲ್ಕೊಂಡು ರಿಲ್ಯಾಕ್ಸ್ ಮಾಡು, ಟೈಮ್ ಇದೆ ಇನ್ನೂ ನಿಂಗೆ ಒಂದು 1/2 an hour ಅಂತ. ಆವಾಗ ಹೋಗ್ಲಿಲ್ಲ ನಾನು. ಊಟ ಮಾಡಿದ ತಕ್ಷಣ ಮಲ್ಕೊಳ್ಳಲ್ಲಪ್ಪ ಅನ್ಕೊಂಡು. ಆಮೇಲೆ 2 ಗಂಟೆ ಆಯ್ತು, ಆಫೀಸ್ ಲಾಗಿನ್ ಮಾಡ್ಕೊಂಡು ಕೂತಿದ್ದೆ. ಇಷ್ಟೊತ್ತು ಕೆಲಸ ಮಾಡ್ತಾ ಇದ್ದೆ. ಇವಾಗ ಮನು ಮಲ್ಗಿದ್ 1 hour ಎದ್ದು ಬಂದಿದ್ದಾರೆ. ಇವಾಗ ನನಗೆ ಹೋಗಿ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಹೊರಗಡೆ ನೋಡಿದ್ರೆ ಕ್ಲೈಮೇಟು ದಿನಕ್ಕೆ ಒಂದೊಂದು ಥರ ಅವತಾರ ಆಡತ್ತಲ್ಲ ಮನು. ಇದು ಕ್ಲೈಮೇಟು ಅದ್ರ ಇಷ್ಟ. ನೀನ್ ಆಡ್ತೀಯಲ್ಲ, ಹಂಗೆ ಆಡ್ತದದು. ನಾನಲ್ಲ, ನೀನ್ ಆಡ್ದಂಗೆ ಆಡೋದು. ಅರ್ಧ ಗಂಟೆ ಕೂಲ್ ಮನುಷ್ಯ ಭೂಮಿ ಮೇಲೆ. ಅದನ್ನೇ ನಾನು ಹೇಳಿದ್ದು, ಹೊರಗಡೆ ಫುಲ್ ಕೂಲ್ ಆಗೈತೆ, ನಿಂತರ ಐತೆ ಅಂತ. ಒಂದೊಂದ್ಸರಿ ಹಂಗೆ ಹೈಪರ್ ಆಗ್ಬಿಡತ್ತೆ, ಫುಲ್ಲು ಉರಿ ಬಿಸಿಲು ಥರ. ಲಿಟ್ರಲಿ ಮನು ಆಡ್ದಂಗೆ ಆಡೋದು. ಅದು ಅರ್ಧ ಗಂಟೆಗೂ ಒಂದೊಂದು ಥರ ಇರುತ್ತೆ. ನೆನ್ನೆ ಎಲ್ಲ ಫುಲ್ ಚೆನ್ನಾಗಿ ಬಿಸಿಲಿತ್ತು, ಮೊನ್ನೆ ಎಲ್ಲ ಫುಲ್ ಮಳೆ, ನೆನ್ನೆ ಎಲ್ಲ ಬಿಸಿಲು. ಇವತ್ತು ಬಟ್ಟೆ ಹಾಕೋಣ ಮಿಷಿನಿಗೆ ಅಂತ ಬಟ್ಟೆ ಎಲ್ಲ ಹಾಕಿದ್ದೀನಿ, ಜಸ್ಟ್ ಆನ್ ಮಾಡಬೇಕು. ಮನು ಮಲಗಿದ್ದು ಎದ್ಮೇಲೆ ಹಾಕು, ಇಲ್ಲ ಅದು ಸೌಂಡ್ ಮಾಡತ್ತೆ ಅಂತ ಅಂದರು. ವೇಟ್ ಮಾಡ್ತಾ ಇದ್ರೆ ಸಣ್ಣ ಗನಿ ಅಂದ್ಬಿಟ್ಟು ಹೋಗಿದೆ. ಬಿಸಿಲೇ ಇಲ್ಲ ಇವತ್ತೆಲ್ಲ.
ಎಕ್ಸಾಕ್ಟ್ಲಿ. ನಾನೊಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ನಲ್ಲ ಇವತ್ತು ಡೆಲಿವರಿ ಅಮೇಝಾನ್. ತಗೊಂಬಂದ್ಬಿಟ್ಟು ಕೆಳಗಿನ ಮೇಲೆ ಕೆಳಗೆ ನಿನ್ನ ಹತ್ತಿಸಿ ಇಳಿಸ್ಲಾ? ನಿನ್ನ ಹತ್ತಿಸಿ ಇಳಿಸ್ತೀನಿ. ಅದು ಆ್ಯಕ್ಚುಲಿ ಅವಶ್ಯಕತೆ ಇರೋದು ನನಗೆ, ಮನುಗೇನಿಲ್ಲ. ಮನುಗೆ ಬೈ ಡಿಫಾಲ್ಟೇ ಕೊಟ್ಬಿಟ್ಟಿದ್ದಾನೆ ದೇವರು. ಅದೇನು ಅಂತ ಬಂದ ಮೇಲೆ ಹೇಳ್ತೀನಿ. ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟೆಡ್ ಪ್ರಾಡಕ್ಟು. ರಿಟರ್ನು ಇಲ್ಲ, ಎಕ್ಸ್ಚೇಂಜು ಇಲ್ಲ. ಅದಕ್ಕೆ ಪಾಪ ನಮ್ಮ ಆಂಟಿ ಸುಮ್ಮನೆ ಬಿಟ್ಟಿದ್ದಾರೆ, ಇಲ್ಲಾಂದರೆ ಎಕ್ಸ್ಚೇಂಜ್ ಮಾಡ್ಕೊಬಿಡ್ತಾ ಇದ್ರು ನಾವು. ನೋಡ, ಇನ್ನೊಂದು ಚೂರು ಕೆಲಸ ಇದೆ, ಚೂರು ಒಂದು 5 ನಿಮಿಷದ್ದು ಮುಗಿಸ್ಬಿಟ್ಟು ನಾನೊಂದು ½ an hour ಮಲ್ಕೊಂತೀನಿ. ಏನಾದ್ರು ಮಾಡ್ಕೋ, ನೀನು ನನ್ನ ಇಷ್ಟ. ಇದು ಕೊಬ್ಬನ್ನಲ್ವಾ ಇದನ್ನ? ಏನು ಅದೆಲ್ಲ ಪೆಟ್ರೋಲ್ ಹಾಕ್ಸಕ್ ಹೋಗ್ತೀನಿ ನಿಂತಿದ್ದಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಹೋಗು. ಬರೀ ಗಾಡಿಗೆ ಹಾಕ್ಸ್ಕೊಂಡು ಬಾ, ನಿನಗೆ ಹಾಕ್ಸ್ಕೊಂಡು ಬರ್ಪಾ ಬಾ. ಏನೇ ಕಾಣಿಸ್ಲೇ ಇಲ್ಲ ನೀನು, ನಡ್ಕೊಂಡು ಬಾ. ಅವಾಗಲೇ ಬರ್ತಿದ್ದಲ್ಲ ಹಂಗೆ. ಕ್ಯಾಮ್ರಾ ಐತೆ, ಕ್ಯಾಪ್ಚರ್ ಮಾಡ್ಕೋಬೇಕು ನಾವು. ಯಾವಾಗ ಹೆಂಗಿರ್ತೀವಿ ಯಾರು ಗೊತ್ತು. ಓಹೋ, ಹಂಗೆ ಅದೊಂಥರ ಎಲ್ಲ ಗೋಲ್ಡನ್ ಮೂಮೆಂಟ್ ಇದ್ದಂಗೆ. ಅವರು ವಿಚಿತ್ರವಾಗಿ ನಡೀತಾರೆ. ಸೊ ಇಟ್ಸ್ ಆರ್ ಕಾಫಿ ಟೈಮ್. ಏನೇ ಆಗಲಿ, ಕಾಫಿ ಟೈಮಲ್ಲಿ ಕೂತ್ಕೊಂಡು ಆರಾಮಾಗಿ ಒಂದು ಕಪ್ ಕಾಫಿ ಕುಡಿತಾ ಮಾತಾಡಿಕೊಂಡು ಅಲ್ವಾ, ಗಾಸಿಪ್ ಮಾಡಿಕೊಂಡು ಕುಡಿತಾ ಇದ್ರೆ ಕಾಫಿಲಿ ಸಿಗೋ ಮಜನೇ ಬೇರೆ. ಸೊ ಈಗ ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡಿಯೋಣ. ಟೈಮ್ ಆಗಿದೆ ಸಾಯಂಕಾಲ 4 ಗಂಟೆ. 4 ಗಂಟೆ ಟೈಮು, ಬಟ್ 5 ಗಂಟೆ ಥರ ಫೀಲ್ ಆಗ್ತಾ ಇದೆ. ಹೌದಾ? ಒಳ್ಳೆ ಉಪಯೋಗಕ್ಕೆ ಬರ್ದೇ ಇರೋ ಅಂತ ಒಂದು ಐಟಮ್ನ ಮಂಜು ಅವರು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಅದನ್ನು ತಗೊಳ್ಳೋದನ್ನ ನಾನು ವಿಡಿಯೋ ಬೇರೆ ಮಾಡಬೇಕಂತೆ. ಓ ಮೈ ಗಾಡ್, ಇಷ್ಟು ದೊಡ್ಡದು. ಓಹೋ ಹೋ 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 ಹೋ. ಒಂದು ನಿಮಿಷ, ಏನಾಯ್ತು? ಒ ಟಿ ಪಿ. ಓಕೆ, ಇದು ವೇಸ್ಟ್ ಪ್ರಾಡಕ್ಟ್. ಇದು ವೇಸ್ಟ್. ಅದು 5 ವರ್ಷಕ್ಕೆ ಒಂದ್ಸರಿ ಯೂಸ್ ಮಾಡಿದ್ರೆ ಹೆಚ್ಚು. ಅದು ನೋಡ್ರಪ್ಪ, ಅದು ವೇಸ್ಟ್ ಪ್ರಾಡಕ್ಟ್ ಅಂತೆ. ತಗೊಂಬಂದು ಬೇಗ. ವೇಟ್ ಐತೆ ಮನು. ಹೌದು, ವೇಟ್ ಇರಲೇಬೇಕಲ್ವಾ. ಅದನ್ನ ತಗೊಂಬಂದು ಎಲ್ಲಿ ಇಟ್ಕೊಂತ ಗೊತ್ತಿಲ್ಲಪ್ಪ ನನಗೆ. ಕುಡಿಲಿ, ನಾನು ತೆಗಿತೀನಿ. ವೇಸ್ಟ್ ಪ್ರಾಡಕ್ಟ್ ಯಾಕೆ ನೀನು ತೆಗಿತೀಯಾ? ವೇಸ್ಟ್ ಅಲ್ವಾ, ಅದಕ್ಕೆ ತೆಗಿತೀನಿ. ಹಿಡ್ಗ. ಮನುಗೆ ಇರಪ್ಪ, 1 ನಿಮಿಷ ಬರ್ತೀನಿ ಅಂತ ಹೇಳಿದ್ರು ಇರೋಕ್ಕಾಗಲ್ಲ. ವೇಸ್ಟ್ ಅಂದ್ಕೊಂಡು ಎಕ್ಸೈಟ್ಮೆಂಟಲ್ಲಿ ಅನ್ಬಾಕ್ಸ್ ಮಾಡ್ತಾರೆ. ಮತ್ತೆ ತಡಿ ಒಂದು ಫುಲ್ ಪಿಕ್ಚರ್ ತೋತಿ ನನಗೆ. ತಮ್ನೇಲಿಗೆ ಫುಲ್ ಪಿಕ್ಚರ್. ಪೋಸ್ ಜಾಸ್ತಿ ಆಯಿತು ತೆಗಿ ಹೋಗ್ಲಿ. ಹುಷಾರ್ ಮನೆ ಎತ್ಕಿ ತಾಕ್ಬಿಟ್ಟು ಆ ಕಡೆಗೆ ಈ ಕಡೆಗೆ. ವೆಯ್ಟ್ ಬರತ್ತದು ಅಲ್ಲ, ಇಷ್ಟು ವೆಯ್ಟ್ ಇದು ಬೇಕಿರಲಿಲ್ಲ. ಬೇಕಾಗತ್ತೆ. ಇರ್ಲಿ ನಮಗೆ ಬೇಕಪ್ಪ, ನಿಮಗೆ ಬೇಕಾಗಿಲ್ಲ ಅಂದ್ರು. ಹುಷಾರು, ಮೇಲ್ಗಡೆ ಬಲ್ಬ್ಗಳವೆ, ಒಡಗಿಡ್ಬಿಟ್ಟಿಯಾ. ಭಯಂಕರ ವೆಯ್ಟ್ ಐತೆ. ಬಿಚ್ಚು ಹಂಗೆ ಅಷ್ಟೇನೆ, ಇದು ಮಾಡಷ್ಟೇನೆ ಅಷ್ಟೇ. ಹತ್ತು ಕವರು ಹುಷಾರು, ಜಾರ್ತವೆ. ಇಲ್ಲ ಬಿಡು, ಗ್ರಿಪ್ ಐತೆ. ನೋಡಿನೇ ತಾನೇ ತರಿಸಿರೋದು. ಆ ಫ್ಯಾನ್ ಎಲ್ಲ ಕ್ಲೀನ್ ಮಾಡಿಸ್ಬೇಕಲ್ಲ ನಿನ್ನ ಕೈಲಿ. ಹೆಂಗೋ ಹತ್ತಿದ್ಯಾ ಫ್ಯಾನ್ ಕ್ಲೀನ್ ಮಾಡ್ತೀನಿ. ನೀನು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಹೇಳು. ಫೋಲ್ಡ್ ಮಾಡಿ ಕಾಟ್ ಕೆಳಗಡೆಗೆ ಹಾಕ್ಬಿಡೋದನ್ನ. ಎಲ್ಲ ಅಲ್ಲ, ಬೇಡ ಮನೋದ್, ಸುಮ್ಮನೆ ಎಲ್ಲ ಕಾಟ್ ಕೆಳಗೆ ಗಾರ್ಬೇಜ್ ಅದು. ಅಲ್ಲಿಡು, ಅಲ್ಲಿ ಜಾಗ ಇರೋ ಕಡೆ ನೀನು ಬಿಟ್ಟ ಅಂದ್ರೆ ದೇವ್ರ ಮನೇಲಿ ಇಟ್ಕೊಂಡ್ಬಿಡ್ತೀವಿ. ಇದೇನು ಹೋಯ್ತಾನೆ ಇಲ್ಲ. ಪ್ರೆಸ್ ಮಾಡಪ್ಪ, ಪ್ರೆಸ್ ಮಾಡು. ಅದು ಎತ್ತು, ಇದು ಮೇಲ್ಗಡೆ ಇಲ್ಲಿ, ಇದು ನೆತ್ತಂಗೆ ಹಂಗೆ ಎತ್ತಿಟ್ಕೋ. ಇದು ಇದಿದೆಯಲ್ಲ, ಸ್ಟೆಪ್ ಇದೆಯಲ್ಲ, ಅದನ್ನ ಹಂಗೆ ಎಳಿಯಂಗೆ. ಅಂದರೆ ಇದು ಸೇಮ್ ಒಂದು ನನ್ನ ಫ್ರೆಂಡ್ ಹತ್ರ ಇತ್ತು. ನಾನು ಸುಮಾರು ಹೆಚ್ಚು ಕಮ್ಮಿ ಆ ಮನೆಗೆ ಶಿಫ್ಟ್ ಆದಾಗ್ಲಿಂದ ನೋಡ್ತಾ ಇದ್ವಿ ಅಲ್ವಾ ಮನು? 1.5 year ನೋಡ್ತಾ ಇದ್ವಿ ಇದು ಲ್ಯಾಡರ್ ತಗೋಬೇಕು ಅಂತ. ಬಟ್ ಎಲ್ಲೂ ನಮಗೆ ಕ್ವಾಲಿಟಿನೇ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ. ಅಂದರೆ ಸ್ಟಡಿ ಇರ್ತಾ ಇರಲಿಲ್ಲ ಅದು. ಆಮೇಲೆ ಇಲ್ಲ ಅಂದರೆ ಅದು ಇದು ಬರುತ್ತಲ್ಲ, ಇದು ಮೆಟಲ್, ಇದು ಕ್ವಾಲಿಟಿ ಚೆನ್ನಾಗಿರ್ತಾ ಇರಲಿಲ್ಲ. ಹಂಗಾಗಿ ಅದು ಅಲ್ಲಲ್ಲೇ ಡ್ರಾಪ್ ಮಾಡಿ ಬರ್ತಾ ಇದ್ವಿ. ಅಂಗಡಿಯಲ್ಲೆಲ್ಲ ನೋಡಿ ಆನ್ಲೈನಲ್ಲಿ ತಗೊಳ್ಳೋದಕ್ಕೆ ಭಯ ಆಗ್ತಿತ್ತು. ಅಂಗಡಿಯಲ್ಲೇ ಇಷ್ಟು ಚೆನ್ನಾಗಿ ಇದಾವಲ್ಲ, ಟಚ್ ಅಂಡ್ ಫೀಲ್ ಮಾಡಿನೇ ಇಷ್ಟ ಆಗ್ತಿಲ್ಲ, ಇನ್ನು ಆನ್ಲೈನಲ್ಲಿ ಹೆಂಗಪ್ಪ ತಗೊಳ್ಳೋದು ಅಂತ. ಫೈನಲಿ ನನ್ನ ಫ್ರೆಂಡ್ ಮನೆಗೆ ಯಾವಾಗಲೂ ಹೋಗಿದ್ದಾಗ ನೋಡಿ ಅದು ತುಂಬ ಚೆನ್ನಾಗಿತ್ತು, ಸ್ಟರ್ಡಿಯಾಗಿ ವೆಯ್ಟ್ ಇತ್ತು ಎಲ್ಲ. ಕೇಳಿದಾಗ ಅವ್ರ ಹತ್ರ ಎಲ್ಲಿ ತಗೊಂಡ್ರಿ ಅಂತ ಕೇಳ್ಬಿಟ್ಟು ಕೊನೆಗೆ ಅಮೆಝಾನಲ್ಲೇ ತರಿಸಿರೋದು. ಸಕ್ಕತ್ತಾಗಿದೆ, ವರ್ತ್ ಬೈಯಿಂಗ್ ಅಲ್ವಾ ಮನು? ಸೊ ಇವಾಗ ಬಟ್ ಇದನ್ನ ಇಟ್ಕೊಳ್ಳೋದೇ ಜಾಗ, ಸ್ಪೇಸ್ ತಿನ್ನತ್ತೆ, ಬೇರೆ ಆಪ್ಷನ್ ಇಲ್ಲ. ಕಾಟ್ ಕೆಳಗಡೆಗೆ ಹಾಕ್ತೀನಿ. ಅವ್ರ ಮನು ತಗೊಂಡೋಗಿ ಇಲ್ಲಿ ನಿಲ್ಸು ಅಂತಾರೆ. ಇಲ್ಲಿ ಜಾಗ ವೇಸ್ಟ್ ಆಗಿದೆ, ಇಲ್ಲಿ
ಇಲ್ಲಿ ನಿಲ್ಸು ಅಂತ. ಅಲ್ಲಿ ನಿಲ್ಲಿಸ್ಬಿಟ್ರೆ ಏನ್ ಗೊತ್ತಾ ಮನು, ಸ್ಕ್ರೀನ್ಗೆ ಹಿಂಗ್ ವರ್ಕೊಂಡಂಗ್ ನಿಂತ್ಕೊಬಿಡತ್ತೆ. ಆಮೇಲೆ ನೀನ್ ಸ್ಕ್ರೀನ್ ಮೂಮೆಂಟ್ ಮಾಡಕ್ ಆಗಲ್ಲ. ಅದು ಈಗ ದಿನ ಊಟ ಮೂಮೆಂಟ್ ಮಾಡ್ತೀವಿ, ಈಗಿಲ್ಲ, ಅಟ್ಲೀಸ್ಟ್ ಯಾವಾಗ ಬೇಕಂದಾಗಾದ್ರೂ ಮಾಡ್ತೀನಿ. ಏನು ಆಗಲ್ಲ. ಸುಮ್ಮನೆ ನಾ ಎಲ್ಲೋ ಇಟ್ಕೊಂತೀನಿ. ನಾವೆಲ್ಲ ಇಟ್ಕೊಂತೀವಪ್ಪ, ನಮ್ಗೆ ಹೆಂಗ್ ಕಂಫರ್ಟ್ ಹಂಗೆ. ಮನೆ ಕ್ಲೀನ್ ಮಾಡೋರು ನಾವು, ಅವ್ರಾ? ಎಷ್ಟೊಂದು ದಿನಗಳೇ ಆಗೋಗ್ಬಿಟ್ಟಿತ್ತು ನಾವು ವಾಕಿಂಗ್ ಎಲ್ಲ ಹೋಗಿ. ಸೊ ಈಗ ಒಂದ್ 2-3 ದಿನದಿಂದ ಒಂದ್ ಸ್ವಲ್ಪ ಬೆಟರ್ ಡೂಯಿಂಗ್ ಅಲ್ವಾ ಇಬ್ರುನುವೆ. ಬಟ್ ಮಳೆ ಅನ್ಕೊಂಡು ಹೋಗೇ ಇರ್ಲಿಲ್ಲ ಹೊರಗಡೆ ಅನ್ಕೊಳ್ಳಿ. ಅದಕ್ಕೆ ಇವತ್ತು ವಾಕಿಂಗ್ ಹೋಗಿ ಬರೋಣ ಅನ್ಕೊಂಡು ಹೋಗ್ತಾ ಇದೀವಿ. ಬಿಸಿಲು ಬಂದ್ಬಿಟ್ಟಿದೆ ಫಾರ್ ಚೇಂಜ್ ಮಗು. ಮಿಷಿನಿಗೆ ಬಟ್ಟೆನೇ ಹಾಕ್ತಿಲ್ಲ ಮಾಡ್ಕೊಂಡು. ಗಾಡ್ ಅಷ್ಟೆಲ್ಲ ಈಸಿಯಾಗಿ ಬ್ಲೆಸ್ ಮಾಡಲ್ಲ ಮನೆ. ನಾನು ಆವಾಗಲೇ ಹೆಂಗೋ ಮರ್ಯಾದೆಯಾಗಿ ಹಾಕ್ತೀನಿ ಅಂತ ಹೋಗ್ತಾ ಇದ್ದೆ, ಅದನ್ನು ಹಾಳು ಮಾಡಿಟ್ರು. ಇವಾಗ ನೆನಪಾಗ್ತಾ ಇದೆ ನನಗೆ. ಬಂದ್ಮೇಲೆ ನೆನ್ಪು ಮಾಡು ಮನು, ಮಿಷಿನ್ ಆನ್ ಮಾಡಕ್ಕೆ. ಸರಿ, ಹೋಗ್ಬಿಟ್ಟು ಒಂದು ರೌಂಡ್ ವಾಕಿಂಗ್ ಮಾಡ್ಕೊಂಡು ಬರೋಣ. ಬಿಸಿಲು ಚೆನ್ನಾಗಿದೆ ಹೊರಗಡೆ. 2 hours later. ಇಲ್ಲಿ ನೋಡಿ ಏನ್ ಮಾಡ್ತಾ ಅವ್ರೆ. ಹಿಂಗೆ ಒಂದೊಂದ್ಸರಿ ದೇವ್ರು ಮನುಗೆ ಸಡನ್ ಆಗಿ ಒಳ್ಳೆ ಬುದ್ಧಿ ಕೊಟ್ಬಿಡ್ತಾನೆ. ಡಿಸೆಂಟ್ ಆಗಿ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ದೀಪ ಹಚ್ತಾರೆ. ಮೂಡ್ ಎಲ್ಲ ಚೆನ್ನಾಗಿದ್ರೆ. ಇಲ್ಲ ಅಂದ್ರೆ ಅಚ್ಚು ಮನು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ದೇವ್ರ ಮನೆ ಒಳಗಡೆಗೆ ಕಾಲೇ ಇಡಲ್ಲ ಅವರು. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು. ದೇವ್ರ ಕುಂಕುಮನೆ ಇಟ್ಕೊಂಡಿಲ್ಲ, ಇಲ್ಲಿರ್ಬೇಕು. ಯಾರೋ ಹೇಳಿದ್ರು ಅಂದ್ಬಿಟ್ಟು ಕುಂಕುಮ ಹಚ್ಕೊಂಡು ಹೂವು ಹಾಕಿ ಹಂಗೆ ದೇವ್ರು ಹೇಳಿಲ್ಲ. ದೇವ್ರು ಹೇಳಿರೋದೇನು ಗೊತ್ತಾ, ಭಕ್ತಿಯಿಂದ ನನಗೆ ಪೂಜೆ ಮಾಡು, ಹೂವು ಹಾಕ್ಬಿಟ್ಟೆ ಮಾಡು ಅಂತ ಏನು ಹೇಳಿ, ಅಥವಾ ಕುಂಕುಮ ಇಟ್ಕೊಂಡೆ ಮಾಡು ಅಂತ ಹೇಳಿ. ಅದು ಇಲ್ಲಿರ್ಬೇಕು. ಇದೆಯಾ ಅಲ್ಲಿ? ಬೇಜಾನ್ ಇದೆ. ತೋರ್ಸು. ಹಂಗೆಲ್ಲ ತೋರ್ಸಕ್ಕಾಗಲ್ಲ. ಕಣ್ಣು ಬಿದ್ದುಬಿಟ್ರೆ ನಿಂದು ನಂದೇನು ಕಣ್ಣು ಬೀಳಲ್ಲ. ಕಾಗೆ ಕಣ್ಣು ನಮಗೆ ಯಾರ್ದು ಕಾಗೆ ಕಣ್ಣು? ನಾನು ಇಂಥವ್ರದ್ದು ಅಂತ ಹೇಳಕ್ಕಾಗ್ತಿತ್ತ. ಪಾಪ ಜನಗಳು ಬೇಜಾರು ಮಾಡ್ಕೊಂತಾರೆ. ಸ್ವಲ್ಪ ಆದ್ರೂ ಇದಿರ್ಬೇಕು, ಏನಂತಾರೆ, ರೆಸ್ಪೆಕ್ಟ್ ಅನ್ನೋದು ಕೊಡ್ಬೇಕು ಆಪೋನೆಂಟ್ಗೆ ಅಲ್ವಾ? ಕಲ್ತ್ಕೋ ಅದನ್ನ. ಈಗ ಅದೇ ಖುಷಿನಲ್ಲಿ ಏನು ಇಲ್ಲ, ಆ ಖುಷಿನೇ ಇಲ್ಲ ನನಗೆ. ಆ ದುಃಖದಲ್ಲಿ ಖುಷಿನೇ ಇಲ್ಲ, ಆ ದುಃಖದಲ್ಲಿ ದುಃಖನೂ ಇಲ್ಲ ನನಗೆ. ಇರೋ ಕಾರಣ ನ್ಯೂಟ್ರಲ್ ಆಗಿರೋದ್ರಿಂದ ಒಂದು ಗ್ಲಾಸ್ ಕಾಫಿ ಕುಡಿ. ಏನೋ ಒಂದು ಖುಷಿ ಹಂಚ್ಕೊಳ್ಳೋಣ ನಿಮ್ಮ ಜೊತೆಗೆ ಅಂತ ಬಂದೆ. ಆ ಖುಷಿನೂ ಹೋಗ್ಬಿಡ್ತು. ದುಃಖ ಪಡೋಕ್ಕೂ ಭಯ ನಮಗೆ. ಈ ಎಣ್ಣೆ ಹೊಡಿಯೋರು ಇರ್ತಾರಲ್ಲ, ಖುಷಿ ಆದರೂ ಎಣ್ಣೆ ಹೊಡಿತಾರೆ, ದುಃಖ ಆದರೂ ಎಣ್ಣೆ ಹೊಡಿತಾರೆ, ಎರಡೂ ಆಗಿಲ್ಲ ಅಂದರೂ ಎಣ್ಣೆ ಹೊಡಿತಾರೆ. ಆ ಜಾತಿಯವರು ನಮ್ಮ ಗಂಡ. ಏನಾಗಿಲ್ಲ ಅಂದರೂ ಪ್ರಪಂಚದಲ್ಲಿ ತಲೆ ಮೇಲೆ ತಲೆ ಬೀಳ್ತಾ ಇದ್ರೂ ಒಂದು ಕಪ್ ಕಾಫಿ ಕೊಟ್ಬಿಟ್ಟು ಆಮೇಲೆ ಬಿದೋಗಿ ಅಂತಾರೆ. ನನ್ನ ಗಂಡನ ಮೆಚ್ಚಿಸ್ಬೇಕು, ಖುಷಿ ಪಡಿಸ್ಬೇಕು ಅಂದರೆ ನಾವೇನು ಜಾಸ್ತಿ ಎಲ್ಲ ಏನು ಕಷ್ಟಪಡೋಂಗಿಲ್ಲ. ಒಂದು ಕಪ್ ಕಾಫಿಲಿ ಎಲ್ಲ ಅಡಗಿದೆ. ಸೊ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಈಗ ನಂಗೆ ಆಫೀಸಲ್ಲಿ ಸಿಕ್ಕಾಬಟ್ಟೆ ಕೆಲಸ ಇದೆ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಇದೆ. ಇನ್ನೇನು ನೆಕ್ಸ್ಟ್ ಫರ್ದರ್ ನನಗೆ ಶೂಟ್ ಮಾಡೋಕ್ಕಾಗಲ್ಲ. ಇನ್ನು ಲಾಗೌಟ್ ತನಕನೂ ಆಲ್ಮೋಸ್ಟ್ ಸಿಸ್ಟಮ್ ಮುಂದೆನೇ ಕೂತಿರ್ತೀನಿ. ಹಾಗಾಗಿ ಆಫ್ಟರ್ ಎ ಲಾಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಬ್ಬದ ದಿನ ಅಷ್ಟೇ ಅಲ್ಲ, ಹಬ್ಬದ ದಿನ ಅಲ್ಲ ಶೂಟ್ ಮಾಡಿದ್ದು ನಾನು. ಆ್ಯಕ್ಚುಲಿ ಹಬ್ಬದ ದಿನನೇ ನಾನು ಶೂಟ್ ಮಾಡೋ ಕಂಡೀಷನಲ್ಲಿ ಇರಲಿಲ್ಲ. ಬಟ್ ಸ್ಪೆಷಲ್ ಅಕೇಶನ್ ಅಲ್ವಾ, ಮಿಸ್ ಮಾಡ್ಕೊಳಕ್ಕಾಗಲ್ವಲ್ಲ ಅಂತ ಶೂಟ್ ಮಾಡಿದ್ದೆ ಅಷ್ಟೇನೆ. ಸೊ ನಿಮ್ಮೆಲ್ರಿಗೂ ಆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಹಾಗೆ ಈ ವಿಡಿಯೋನು ಇಷ್ಟ ಆಗುತ್ತೆ ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ. ಹಂಗೆ ಇನ್ನು ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಸು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. Check out this close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back.